ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯು ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ವಿಧವೆಯರಿಗೆ ಮಕ್ಕಳ ಶಿಕ್ಷಣಕ್ಕೆ ದುಬಾರಿ ವಸ್ತುಗಳು, ಬೈಕ್, ಪುಸ್ತಕ ಕೊಂಡುಕೊಳ್ಳಲು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ಬಹಳ ಸಹಕಾರಿಯಾಗಿದೆ. ಈಗ ಅಂಥದ್ದೇ ಒಂದು ಉದಾಹರಣೆ ತಿಪಟೂರಿನಲ್ಲಿ ನಡೆದಿದೆ. ವಿಧವೆಯರಿಗೆ ಮಕ್ಕಳ ಶಿಕ್ಷಣಕ್ಕೆ ದುಬಾರಿ ವಸ್ತುಗಳು, ಬೈಕ್, ಪುಸ್ತಕ ಕೊಂಡುಕೊಳ್ಳಲು ಗೃಹಲಕ್ಷ್ಮಿ ಯೋಜನೆ ಸಹಕಾರಿಯಾಗಿದೆ. ಈಗ ಅದೇ ದಾರಿಯಲ್ಲಿ ತುಮಕೂರಿನ ತಿಪಟೂರಿನ ಮಹಿಳೆಯೊಬ್ಬರು ಸುದ್ದಿಯಲ್ಲಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಮಗಳಿಗೆ ಕಂಪ್ಯೂಟರ್ ಭಾಗ್ಯ. ತಾಯಿಗೆ ಮಗಳೇ ಜೀವ, ಆ ಮಗಳಿಗೆ ತಾಯಿಯೇ ದೈವ. ಎಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡುವಂತ ಚಿನಕುರುಳಿಯಂತೆ ಕನ್ನಡ ಮಾತಾಡ್ತಿರೋ ಹುಡುಗಿ ಸೈದಾ ಅಫೀಬಾ. ಆಕೆ ಹಿಂದೆ ಕಾಣ್ತಿರೋ ಅಷ್ಟೂ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರೋ ಮಧ್ಯಮ ವರ್ಗದ ಕುಟುಂಬದ ಸಾಧಕೆ. ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ತನ್ನ ತಾಯಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ 2,000 ಹಣ ಕೂಡಿಟ್ಟು ಮಗಳಿಗೆ ಕಂಪ್ಯೂಟರ್ ಕೊಡಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ತಾಯಿಗೆ ಮಗಳೇ ಜೀವ, ಆ ಮಗಳಿಗೆ ತಾಯೇ ದೈವ. ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು, ಜಗದ ಭಾರೀ ಸಾಗರವು ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ದೇವನೇ. ನನ್ನ ತಾಯಿ ತನಗೆ ಬಂದ ಗೃಹಲಕ್ಷ್ಮಿ ಹಣದಲ್ಲಿ ನನ್ನ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಕಂಪ್ಯೂಟರ್ ಕೊಡಿಸಿದ್ದಾರೆ. ನನ್ನ ತಾಯಿಗೆ ಶತಕೋಟಿ ನಮನಗಳು. ಕಂಪ್ಯೂಟರ್ ಅಂದರೆ ಗಣಕಯಂತ್ರ. ಸಾಮಾನ್ಯವಾಗಿ ಮತ್ತು ಸರಳವಾಗಿ ಉಪಯೋಗಿಸುವಂಥ ಹಾಗೂ ನಿರಂತರವಾದ ವ್ಯಾಪಕ ಮತ್ತು ಶೈಕ್ಷಣಿಕವಾದ ಮತ್ತು ಸಂಶೋಧನೆಗಾಗಿ ಉಪಯೋಗಿಸುವ ಯಂತ್ರ ಗಣಕಯಂತ್ರ. ನಾನಾ ವಿವಾದ, ಆರೋಪ, ವಿರೋಧಗಳ ನಡುವೆಯೂ ಕೋಟ್ಯಾಂತರ ಬಡ ಕುಟುಂಬಗಳ ನೆಮ್ಮದಿಯ ಜೀವನಕ್ಕೆ ದಾರಿದೀಪವಾದ ಗೃಹಲಕ್ಷ್ಮಿ ಇವತ್ತು ಮತ್ತೊಂದು ಸಾರ್ಥಕತೆ ಕಂಡಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ. 2023 ಜುಲೈ 19ರಿಂದ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಯಿತು. ಅಂದಿನಿಂದ ಮಗಳಿಗಾಗಿ 2,000 ಹಣ ಕೂಡಿಟ್ಟ ಆ ತಾಯಿ ಅದಕ್ಕೆ ಮತ್ತಷ್ಟು ಹಣ ಸೇರಿಸಿ ನಗ್ಮಾ ಬಾನು ಸದ್ಯ ಮಗಳಿಗೆ ಕಂಪ್ಯೂಟರ್ ಅನ್ನ ಕೊಡಿಸಿದ್ದಾರೆ. ತನ್ನ ತಾಯಿಯು ತನ್ನ ಭವಿಷ್ಯಕ್ಕಾಗಿ ಮಾಡ್ತಾ ಇರುವ ತ್ಯಾಗ ಕಂಡು ಮಗಳು ಮನಸಾರೆ ಕೃತಜ್ಞತಾಪೂರ್ವಕವಾಗಿ ನಮನ ಸಲ್ಲಿಸಿದ್ದಾಳೆ. ತಿಪಟೂರು ನಗರದ ಗಾಂಧಿನಗರದ ಕೆರಗೋಡಿ ರಸ್ತೆಯಲ್ಲಿರುವ ಸೈದಾ ರಾಜ್ಯಕ್ಕೆ ಫೇಮಸ್ಸು. ಸೈದಾ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಬಡತನ ಇದ್ರೂ ಅಕ್ಷರ ಜ್ಞಾನದ ಸೆಳೆತದಲ್ಲಿ ತನ್ನ ಉಜ್ವಲ ಭವಿಷ್ಯ ಕಟ್ಟಿಕೊಳ್ಳಲು ಇನ್ನಿಲ್ಲದ ಸಾಹಸ ಮಾಡ್ತಿದ್ದಾಳೆ. ಅಲ್ಪಸಂಖ್ಯಾತ ಸಮುದಾಯವಾಗಿದ್ರೂ ಕನ್ನಡದ ಜ್ಞಾನ, ಕಲಿಕೆ, ಉಚ್ಚಾರಣೆ ಇತರರನ್ನ ನಾಚಿಸುವಂತಿದೆ. ಈಕೆಯ ಪ್ರತಿಭೆ ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಹೆಸರಾಗಿದ್ದರೂ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ತನ್ನ ಕಲಿಕೆಯ ವೇಗಕ್ಕೆ ಬೆಂಬಲಿಸುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಲಭ್ಯ ಇರುವ ಪಠ್ಯದ ಸವಲತ್ತು ಬಳಸಿಕೊಂಡೇ ಜ್ಞಾನದ ಅಭಿವೃದ್ಧಿಗೆ ಸತತ ಪ್ರಯತ್ನ ಪಡುತ್ತಿದ್ದಾಳೆ. ಇಂತಹ ಪರಿಸ್ಥಿತಿ ಅರಿತ ತಂದೆ ತಾಯಿ ಮಗಳ ಭವಿಷ್ಯ ಕಟ್ಟಿಕೊಡಲು ನಾನಾ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೂ ಸಮಸ್ಯೆ ಹಸಿರಾಗಿ ಉಳಿದಿತ್ತು. ಮಗಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದಕ್ಕೆ ನಾನಾ ಕನಸು ಕಾಣುವ ಹೊತ್ತಲ್ಲಿ ತಾಯಿ ಮನೆಯ ವೆಚ್ಚ ಕಡಿಮೆ ಮಾಡುವ ಜೊತೆಗೆ ತನಗೆ ಪ್ರತಿ ತಿಂಗಳು ಬರ್ತಾ ಇದ್ದ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಮಗಳಿಗೆ ಒಂದು ಕಂಪ್ಯೂಟರ್ ಅನ್ನ ಖರೀದಿಸಿಕೊಟ್ಟಿದ್ದಾರೆ. ಈಗ ಮನೆಯಲ್ಲಿ ಆನಂದದ ವಾತಾವರಣ. ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಆದ ಸೈದಾ ತಂದೆ ಸಾಧಕರಿಗೆ ಮಕ್ಕಳ ಸಾಧನೆ ಕಣ್ಣಾರೆ ಕಣ್ತುಂಬಿಕೊಳ್ಳೋದೇ ಹಂಬಲ. ಹೆಣ್ಮಗು ಅಂದಾಕ್ಷಣ ಮದುವೆ ಮಾಡಿ ನಮ್ಮ ಕರ್ತವ್ಯ ಕಳೆದುಕೊಳ್ಳುವುದಲ್ಲ, ಅಂತಹ ನಿಯಮವನ್ನ ಮುರಿಬೇಕು. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲಿರೋ ನಿಯಮಗಳು ಬದಲಾಗಬೇಕು ಅನ್ನೋದೇ ಸೈದಾ ತಂದೆ ಮಾತು. ಮೆಕ್ಯಾನಿಕ್ ಕೆಲಸದಿಂದ ಬರುವ ಹಣದಿಂದ 3 ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಿದ್ದೇವೆ ಅಂತ ಸೈದಾ ತಂದೆ ಹೇಳ್ತಾರೆ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲೆಲ್ಲಿ ಸಾರ್ಥಕತೆ ಕಂಡಿದೆ. ನಿಜಕ್ಕೂ ಇಂತಹ ನಾನಾ ಉದಾಹರಣೆಗಳು ಈಗ ನಮ್ಮ ಮುಂದಿದೆ. ಇಂತಹ ಯೋಜನೆ ಇನ್ನಷ್ಟು ಮಂದಿಯನ್ನ ತಲುಪಬೇಕು ಅನ್ನೋದೇ ಜಿ ಕನ್ನಡ ನ್ಯೂಸ್ ಆಶಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.